ನಿನಗೆ ಮಹಾರಾಜರ ಬಳಿ ಏನೂ ಹೇಳಲು ಇಲ್ಲವೆಂದ ಮೇಲೆ ಮಹಾರಾಜರ ಬಳಿ ಏಕೆ ಹೋಗುತ್ತಿದ್ದೀಯಾ? ಮತ್ತಿಷ್ಟು ವೇಗವೇಕೆ? ನನಗೆ ತಲೆ ತಿರುಗುತ್ತಿದೆ. ಸುಮ್ಮನೆ ಇರು ಬಂದು. ದೊಡ್ಡವ್ರು ಏನ್ ಹೇಳ್ತಾರೆ, ಯಾರು ಬೇಗ ನಡೀತಾರೋ ಅವ್ರ ತಲೆನೂ ತುಂಬಾ ಚುರುಕಾಗಿ ನಡೆಯುತ್ತೆ. ಅದಕ್ಕೆ ನಾನು ಬೇಗ ನಡೆಯೋದು. ಹಾಗೂ ನಾನು ಮಹಾರಾಜರ ಹತ್ರ ಹೋಗೋಷ್ಟರಲ್ಲಿ ಏನಾದ್ರೂ ಯೋಚನೆ ಮಾಡ್ಲೇಬೇಕು. ನಿಲ್ಲಯ್ಯ ಬೊಂಬೆ ಆಡ್ಸೋನೆ. ಎಂತ ಕಲಾವಿದನೆಯ ನೀನು. ಸರಿಯಾದ ಸಮಯಕ್ಕೆ ಬಂದ್ವಿ, ಇಲ್ಲ ಅಂದಿದ್ರೆ ಅಷ್ಟೇ ಕತೆ. ಮಹಾರಾಜರು ನಮ್ನ ಕಣ್ಣಲ್ಲಿಟ್ಟು ಪ್ರಶ್ನೆ ಕೇಳ್ತಿದ್ರು. ಅದಕ್ಕೆ ನಮ್ಗೆ ಭಯ ಆಗೋಯ್ತು. ಆದ್ರೆ ಗುರುಗಳೇ, ಮಹಾರಾಜರು ಏನೇ ಕೇಳಿದ್ರು ನನ್ ಬಾಯಿಂದ ನಿಮ್ ಹೆಸರು ಮಾತ್ರ ತೆಗಿಲಿಲ್ಲ. ಅದಕ್ಕೆ ಹೊಡಿರಿ ಚಪ್ಪಾಳೆ. ಗುರುಗಳೇ, ನನ್ಗಿವಾಗ್ಲೂ ಕೂಡ ಈ ಗೊಂಬೆ ಆಡ್ಸೋನ್ ಮೇಲೆ ಅನುಮಾನ ಇದೆ. ಇವನ್ ಮುಖ ನೋಡಿದ್ರೆ ಮಹಾರಾಜರು ಮುಂದೆ ಯಾವಾಗ ಬೇಕಾದ್ರೂ ನಿಮ್ ಸತ್ಯನ ಬಯಲ್ ಮಾಡ್ಬೋದು ಅನ್ಸುತ್ತೆ. ಏ ಬೊಂಬೆ ಆಡ್ಸೋನೆ, ಮಹಾರಾಜರು ಮತ್ತೆ ನೀನ್ ಕರೆದರೆ ಯಾರ ಹೆಸರು ಹೇಳ್ತೀಯ? ನಿಮ್ಮ ಹೆಸರು ಏನು? ಇಲ್ಲಿ ಕೇಳು ಬೊಂಬೆ ಆಡ್ಸೋನೆ, ಈ ಕೂಡಲೇ ನೀನ್ ವಿಜಯನಗರದಿಂದ ಮಾಯ ಆಗ್ಬೇಕು. ಇಲ್ಲ ಅಂದ್ರೆ ಇನ್ನೊಂದ್ಸತಿ ನನ್ ಕಣ್ಣಿಗೆ ಬಿದ್ರೆ. ಆದರೆ ಗುರುಗಳೇ, ಆದ್ರೆ ಗಿದ್ರೆ ಎಲ್ಲ ಬಿಟ್ಟು ನಿನ್ ಸಾಮಾನೆಲ್ಲ ಕಟ್ಕೊಂಡು ಕತ್ತೆ ಮೇಲೆ ಕುತ್ಕೊಂಡು ಹೋಗ್ತಾ ಇರ್ಬೇಕು. ಇಲ್ಲಿಂದ ಮೊದ್ಲು ಹೋಗ್ತಾ ಇರ್ಬೇಕು. ಇಲ್ಲ ಅಂದ್ರೆ ನಿನ್ನ ಒಂದು ಭಯಂಕರವಾದ ಗುಹೆಯಲ್ಲಿ ಕಟ್ಟಾಕಿ ನಿನ್ನ ಸಾವನ್ನ ನಿನ್ನ ಕಣ್ಣೆದುರಿಗೆ ತರಿಸ್ತೀನಿ. ನಿಮ್ಮ ಆಜ್ಞೆಯಂತೆಯೇ ಆಗಲಿ. ಈ ಗುರುಗಳು ಮಚಲಿ ಪ್ರಸಾದನ್ನ ಇಲ್ಲಿಂದ ಹೊರ ಹೋಗೋದಕ್ಕೆ ಯಾಕೆ ಹೇಳ್ತಿದ್ದಾರೆ? ಅವರು ಒಳ್ಳೆದಕ್ಕೆ ಹೇಳ್ತಿರ್ಬೇಕು. ಇಲ್ದಿದ್ರೆ ಶೀಘ್ರದಲ್ಲೇ ವಿಜಯನಗರ ಈ ಆಟದಿಂದ ತಪ್ಪು ತಿಳುವಳಿಕೆ ಹಾಗೂ ಸಂದೇಹದ ನಗರವಾಗುತ್ತೆ. ರಾಮ, ನಿನಗೆ ಸಲಹೆ ನೀಡುವುದರಿಂದ ಏನೂ ಪ್ರಯೋಜನವಿಲ್ಲ. ಆದರೂ ಒಂದು ಮಾತು ಹೇಳುತ್ತೇನೆ. ನೀನು ಮೊದಲು ಗುರುಗಳನ್ನು ಭೇಟಿ ಮಾಡಿ ಮಹಾರಾಜರ ಮನಸ್ಥಿತಿಯನ್ನು ತಿಳಿದುಕೋ. ನಂತರ ಮಹಾರಾಜರನ್ನು ಭೇಟಿ ಮಾಡುವುದೋ ಇಲ್ಲವೋ ಎಂದು ನಿರ್ಧರಿಸು. ಹೌದು ಬಂಧು, ಸರಿ ಹೇಳ್ದೆ. ನಾನು ಇಲ್ಲೇ ಇದ್ದು ಮಂತ್ರಿಗಳಿಗೆ ಕಾಯ್ತೀನಿ. ಮಹಾರಾಜರೇ, ನಾವು ಹೇಳಿದಿವಲ್ಲ ನಮಗೆ. ಮಹಾರಾಜರೇ, ನಿಮಗಿಷ್ಟವಾದ ಲಾಡು. ನಮಗೆ ಇದು ಬೇಡ. ಮಹಾರಾಜರೇ, ನಾನು ಸ್ವತಃ ನನ್ನ ಕೈಗಳಿಂದ ನಿಮಗಿಷ್ಟವಾದ ಈ ಲಾಡುವನ್ನು ಮಾಡಿ ತಂದಿದ್ದೇನೆ. ಸ್ವಲ್ಪವಾದರೂ ತಿಂದು ನೋಡಿ. ಹೌದು ಮಹಾರಾಜರೇ, ಸ್ವಲ್ಪವಾದರೂ ತಿಂದು ನೋಡಿ. ಮಹಾರಾಣಿಯರು ನಿಮಗೋಸ್ಕರ ಪ್ರೀತಿಯಿಂದ ಮಾಡಿದ್ದಾರೆ. ನಿಮಗೆ ಇಷ್ಟವಾದ ಲಾಡು. ಇದನ್ನು ನೀವು ಮಾಡಿದ್ದೆ? ಹೌದು. ಅತ್ಯಂತ ಸ್ವಾದಿಷ್ಟವಾಗಿದೆ. ಹಾಗಾದರೆ ನಾವೂ ತಿಂದು ನೋಡುತ್ತೇವೆ. ಖಂಡಿತವಾಗಿಯೂ ತಿಂದು ನೋಡಿ. ಅದ್ಭುತ. ಇವತ್ತು ಈ ಲಾಡು ತುಂಬಾ ರುಚಿಕರವಾಗಿದೆ. ಇವತ್ತಾ? ನಿಮ್ಮ ಮಾತಿನ ಅರ್ಥವೇನು? ನಮ್ಮ ಮಾತಿನ ಅರ್ಥ ಏನೆಂದರೆ ಈ ಲಾಡು ಇವತ್ತು ತುಂಬಾ ರುಚಿಕರವಾಗಿದೆ, ಅಲ್ಲವೇ ಮಹಾರಾಜರೇ? ಹೌದು, ಅತ್ಯಂತ ಸ್ವಾದಿಷ್ಟವಾಗಿದೆ. ಲಾಡುವಿನ ಮಧ್ಯದಲ್ಲಿ ಗೋಡಂಬಿಯೂ ಹಾಕಿದ್ದಾರೆ. ಆಹಾ! ಆದರೆ ನಮ್ಮ ಲಾಡುವಿನಲ್ಲಿ ಗೋಡಂಬಿಯೇ ಇಲ್ಲ. ಮಹಾರಾಜರೇ, ನಾವು ಲಾಡು ಮಾಡುವಾಗ ಕೆಲವು ಗೋಡಂಬಿಗಳನ್ನು ಸ್ವತಃ ನಾವೇ ತಿಂದು ಬಿಟ್ಟೆವು. ಹಾಗಾಗಿ ನಿಮ್ಮ ಲಾಡುವಿನಲ್ಲಿ ಗೋಡಂಬಿ ಬಂದಿಲ್ಲವೇನೋ? ಹಾಗಿದ್ದರೆ ಗೋಡಂಬಿ ಇರುವ ಲಾಡುವನ್ನೇ ನಮಗೆ ನೀಡಬೇಕಿತ್ತು ತಾನೇ? ಮಹಾರಾಜರೇ, ನೀವು ಚಿಕ್ಕ ಹುಡುಗನ ರೀತಿ ಏಕೆ ವ್ಯವಹಾರ ಮಾಡಿ? ಚಿಕ್ಕ ಹುಡುಗ ಎಂದರೆ ನಿಮ್ಮ ಮಾತಿನ ಅರ್ಥವೇನು? ಮಹಾರಾಜರೇ, ಶಾಂತರಾಗಿರಿ, ದಯವಿಟ್ಟು ಶಾಂತರಾಗಿರಿ. ನೀವು ಈ ಲಾಡು ನಂತರ ತಿನ್ನಿರಿ. ಇಲ್ಲ 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 ಇಲ್ಲ, ಆಮೇಲಲ್ಲ. ಎಷ್ಟು ಲಾಡುಗಳು ಬೇಕೋ ಅದನ್ನು ಈಗಲೇ ತಿಂದು ಬಿಡಿ. ಉಳಿದ ಲಾಡುಗಳನ್ನು ನಾವು ಪಂಡಿತ ರಾಮಕೃಷ್ಣರ ಮನೆಗೆ ಕಳಿಸುತ್ತಿದ್ದೇವೆ. ಈ ಲಾಡು ರಾಮಕೃಷ್ಣರ ಮನೆಗೆ ಏಕೆ ಹೋಗುತ್ತಿದೆ? ಏಕೆಂದರೆ ಮಹಾರಾಜರೇ, ಈ ಲಾಡುಗಳನ್ನು ನಾವು ಭಾಸ್ಕರನಿಗಾಗಿ ಮಾಡಿದ್ದೇವೆ. ಚಿಕ್ಕ ಮಹಾರಾಣಿ, ನೀವು ನಮ್ಮನ್ನು ಏನೆಂದುಕೊಂಡಿದ್ದೀರಿ? ಪಂಡಿತ ರಾಮಕೃಷ್ಣರ ಮನೆಗೆ ಇದು ಹೋಯಿತೆಂದರೆ ಪಂಡಿತ ರಾಮಕೃಷ್ಣರು ಇದನ್ನು ತಿನ್ನುತ್ತಾರಲ್ಲವೇ? ಅಯ್ಯೋ
ಮಹಾರಾಜರಿಗೆ ಏನಾಗಿದೆ? ಮಹಾರಾಜರು ಆ ಗೊಂಬೆ ಆಟವನ್ನು ನೋಡಿದಾಗಿಂದಲೂ ವಿಚಲಿತರಾಗಿದ್ದಾರೆ. ಏನು ತೊಂದರೆ ಇಲ್ಲ. ಮಹಾರಾಜರ ವಿಚಲಿತ ಮನಸ್ಥಿತಿಯನ್ನು ಸರಿ ಮಾಡಲು ನಾನು ಪಾಲಕ್ ಕಷಾಯವನ್ನು ತರುತ್ತೇನೆ. ಪಾಲಕ್ನ ಕಷಾಯವೇ? ಜೊತೆಗೆ 2 ಚಮಚ ಸೈಂಧವ ಲವಣವನ್ನು ಸೇರಿಸುತ್ತೇನೆ. 2 ಚಮಚ ಸೈಂಧವ ಲವಣವೇ? ಪಂಡಿತ ರಾಮಕೃಷ್ಣರೇ. ಮಹಾರಾಜ್ರೇ, ಪ್ರಣಾಮಗಳು. ನೀವು? ಏನಾಯಿತು? ಯಾರನ್ನು ಅಪೇಕ್ಷಿಸುತ್ತಿದ್ದೀರಿ? ಇಲ್ಲ ಮಹಾರಾಜ್ರೇ. ಹಾಗಿದ್ದರೆ ಏಕೆ ಇಲ್ಲಿ ನಿಂತು ಕಾಯುತ್ತಿದ್ದೀರಿ? ಹಾಗೇನಿಲ್ಲ ಮಹಾರಾಜರೇ. ಅದೇನೆಂದರೆ ಮಹಾರಾಜರೇ, ನಾನು ನಿರೀಕ್ಷೆ ಮಾಡುತ್ತಿದ್ದೆ. ಯಾರ ಪ್ರತೀಕ್ಷೆ? ಅದು ಇರಲಿ ಬಿಡಿ ರಾಮಕೃಷ್ಣರೇ. ಆದರೆ ಮೊದಲು ನೀವು ನಮಗೆ ಬೊಂಬೆಯಾಟ ಹೇಗೆನಿಸಿತು ಎಂದು ಹೇಳಿ. ಅದು ಬೊಂಬೆ ಆಟ ಚೆನ್ನಾಗಿತ್ತು ಮಹಾರಾಜರೇ, ಚೆನ್ನಾಗಿತ್ತು. ಎಲ್ಲರಿಗೂ ಮನೋರಂಜನೆಯೇ ಅಥವಾ ಬೇರೇನಾದರೂ ಇತ್ತೇ? ಮಹಾರಾಜರೇ, ಇನ್ನೇನೂ ಇಲ್ಲ. ಏನಿಲ್ಲ. ಹಾಗೆ ನೋಡಿದರೆ ಬೊಂಬೆಯಾಟ ನಮಗೂ ಇಷ್ಟವಾಯಿತು. ಆದರೆ ಸಿಂಹ ಬುದ್ಧಿವಂತ ರಾಜ ಎನಿಸಲಿಲ್ಲ ನಮಗೆ. ಆ ಮಂಗದ ಮನದಲ್ಲಿ ಏನು ನಡೆಯುತ್ತಿದೆ ಎಂದು ಅವನಿಗೆ ತಿಳಿಯಬೇಕಿತ್ತು, ಅಲ್ಲವೇ ರಾಮಕೃಷ್ಣರೇ? ಹೌದು ಹೌದು ಮಹಾರಾಜರೇ. ಅವರಿಗೆ ದೂರದೃಷ್ಟಿ ಇಲ್ಲವೆಂದು ನನಗೂ ಅನಿಸಿತು. ದೂರದೃಷ್ಟಿ ಇರಲಿಲ್ಲ. ನಿಮಗೆ ಇದೆಯಲ್ಲ ಹಾಗೆ. ಮಹಾರಾಜರೇ, ನೀವು ದೂರದೃಷ್ಟಿಯನ್ನು ಇಟ್ಟುಕೊಂಡಿರುವರಲ್ಲವೇ ರಾಮಕೃಷ್ಣ? ಆ ವಾನರನಿಗೂ ದೂರದೃಷ್ಟಿ ಇತ್ತಲ್ಲವೇ? ಒಬ್ಬ ಒಳ್ಳೆಯ ರಾಜನಿಗೆ ಇರಬೇಕಾದ ಗುಣಗಳಲ್ಲಿ ಒಂದು ಅವನು ಎಚ್ಚರಿಕೆಯಿಂದಿರುವುದು. ಸಿಂಹ ಎಚ್ಚರಿಕೆ ಇದ್ದ ರಾಜನಲ್ಲ, ಅಲ್ಲವೇ? ಹೌದು ಮಹಾರಾಜರೇ. ಅಲ್ಲಿ ಕರಡಿ ಸಮಯಕ್ಕೆ ಸರಿಯಾಗಿ ಬರದಿದ್ದರೆ ವಿಷವನ್ನು ಕುಡಿಸಿಯೇ ಬಿಡುತ್ತಿದ್ದಿರಿ. ಮಹಾರಾಜರೇ, ನಾವು ನಿಮ್ಮ ಬಗ್ಗೆ ಎಲ್ಲ, ನಾವು ಹೇಳಿದ್ದು ಆ ವಾನರನ ಬಗ್ಗೆ. ಸರಿ ಮಹಾರಾಜರೇ. ಅವನು ಮೂರ್ಖ, ಆ ವಾನರ. ಅವನಿಗೆ ತಿಳಿಯಬೇಕಿತ್ತು ಯಾವ ಕೈಗಳು ಅವನಿಗೆ ಶಕ್ತಿ ಹಾಗೂ ವೈಭವವನ್ನು ನೀಡಬಲ್ಲದೋ ಅವು ಅದನ್ನು ಕಿತ್ತುಕೊಳ್ಳಲೂ ಬಲ್ಲದು ಎಂದು. ನನ್ನಿಂದ ಮಹಾರಾಜರೇ? ನಾವು ನಿಮ್ಮ ಬಗ್ಗೆ ಎಲ್ಲ ರಾಮಕೃಷ್ಣರೇ. ನಾವು ಆ ವಾನರನ ಬಗ್ಗೆ ಹೇಳಿದ್ದು. ನೀವು ನಿಮ್ಮ ಬಗ್ಗೆ ಎಂದೇಕೆ ಎಂದುಕೊಳ್ಳುತ್ತಿದ್ದೀರಿ? ಆ ವಾನರನು ತನ್ನ ಪುತ್ರ ಪ್ರೇಮದಲ್ಲಿ ಕುರುಡನಾಗಿದ್ದ. ನೋಡಿ, ಎಲ್ಲವನ್ನೂ ಕಳೆದುಕೊಂಡ ಅವನು. ಆ ಸ್ಥಾನ, ಆ ಮಾನ, ಆ ಪ್ರೇಮ, ಆ ಮೈತ್ರಿ. ಹೌದು ಮಹಾರಾಜರೇ, ಅದು ನಿಜನೇ. ನಮಗೆ ಅರ್ಥವೇ ಆಗುತ್ತಿಲ್ಲ ಪಂಡಿತ ರಾಮಕೃಷ್ಣರೇ. ಮನುಷ್ಯರು ಈ ಭೌತಿಕ ಸುಖ ಸಂತೋಷದಲ್ಲಿ ಸ್ನೇಹದಂತಹ ಅಮೂಲ್ಯ ಸಂಬಂಧವನ್ನು ಹೇಗೆ ತಳ್ಳಿ ಹಾಕಬಲ್ಲರು ಎಂದು. ಹೌದು ಮಹಾರಾಜರೇ. ಪಂಡಿತ ರಾಮಕೃಷ್ಣರೇ, ಸ್ನೇಹ ಅಮೂಲ್ಯ ಹಾಗೂ ಪವಿತ್ರವಾಗಿರುತ್ತದಲ್ಲವೇ? ಹಾಗಿದ್ದರೆ ನೀವದನ್ನು ಅಲ್ಲಗಳೆಯಲು ಹೇಗೆ ಸಾಧ್ಯ? ಮಹಾರಾಜರೇ? ನೀವಲ್ಲ ಪಂಡಿತ ರಾಮಕೃಷ್ಣರೇ. ಆ ವಾನರನ ಬಗ್ಗೆ ಹೇಳುತ್ತಿದ್ದದ್ದು ನಾವು. ಹೌದು ಮಹಾರಾಜರೇ. ಮಹಾರಾಜರೇ,
ನಾನು ಒಂದು ವಿಷಯವನ್ನು ಹೇಳಲು ಬಂದಿದ್ದೆ. ಅದು ಕೇವಲ ಒಂದು ಕಾಲ್ಪನಿಕ. ನಮಗೆ ತಡವಾಗುತ್ತಿದೆ ರಾಮಕೃಷ್ಣರೇ. ರಾಮ, ನಾವೇನೆಂದುಕೊಂಡಿದ್ದೆವೋ ಅದೇ ಆಯಿತು. ಗೊಂಬೆ ಆಟದ ಪರಿಣಾಮ ಮಹಾರಾಜರ ಮನಸ್ಥಿತಿಯನ್ನು ಕೆಡಿಸಿದೆ. ಇದರಿಂದ ನೀನು ನಿನ್ನನ್ನು ಹೇಗೆ ರಕ್ಷಿಸಿಕೊಳ್ಳುತ್ತೀಯ ರಾಮ? ಗುರುಗಳೇ, ರಾಮಕೃಷ್ಣರು ಆಸ್ಥಾನಕ್ಕೆ ಬಂದಿರುವುದು ನಿಮ್ಮ ಸೋಲಿನ ದೊಡ್ಡ ಸಂಕೇತವಾಗಿದೆ. ಶಿಷ್ಯರೇ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನೀವು ಸಂಕಟಕ್ಕೂ ಸಂಕೇತಕ್ಕೂ ಇರುವ ವ್ಯತ್ಯಾಸವನ್ನು ತಿಳಿಯುವಿರಿ. ನೀವು ನಿಮ್ಮ ಬೆರಳುಗಳಿಂದ ಕೇವಲ ಸಂಕೇತವನ್ನಷ್ಟೇ ನೀಡುವಿರಿ, ಆದರೆ ನಾನು ಸಂಕಟದ ಆಟವನ್ನೇ ಆಡ್ತೇನೆ. ನಾವು ಪಂಡಿತ ರಾಮಕೃಷ್ಣನನ್ನ ಎಂತಹ ಸಂಕಟಕ್ಕೆ ಸಿಲುಕಿಸಿದ್ದೇವೆ ಎಂದರೆ ಅದಕ್ಕೆ ಅವನಿಗೆ ಯಾವ ಸಂಕಟಹರನೂ ಸಿಗುವುದಿಲ್ಲ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಪಂಡಿತ ರಾಮಕೃಷ್ಣರೇ, ಹೇಳಿ ಮಹಾರಾಜ. ನೀವಿಂದು ಸಭೆಗೆ ಸರಿಯಾದ ಸಮಯಕ್ಕೆ ಬರುವುದರ ಹಿಂದೆ ಯಾವ ಯೋಜನೆ ಇದೆ? ಕೃಪೆಯೇ ಮಹಾರಾಜರೇ. ಇದು ನಿಮ್ಮ ಕೃಪೆ ರಾಮಕೃಷ್ಣರೇ. ನಮ್ಮ ಮೇಲೆ ಕೃಪೆ, ಈ ರಾಜ್ಯದ ಮೇಲೆ ಕೃಪೆ. ನೀವು ಸಮಯಕ್ಕೆ ಬಂದು ಇಲ್ಲಿರುವ ಎಲ್ಲರ ಮೇಲೆ ಕೃಪೆ ತೋರಿದಿರಿ. ಮಹಾರಾಜರೇ, ಇಂದು ಸಂಯೋಗದಿಂದ ನಾನು ಎಂದಿಗಿಂತಲೂ ಬೇಗನೆ ಎದ್ದೆ. ಶೀಘ್ರವಾಗಿ ಸ್ನಾನವೂ ಮಾಡಿದೆ. ಶೀಘ್ರವಾಗಿ ಶಾರದಾ ಭೋಜನವನ್ನು ಮಾಡಿದಳು. ಎಲ್ಲವೂ ಶೀಘ್ರವಾಗಿ ಆಗಿದ ಕಾರಣಕ್ಕೆ ನಾನು ಕೂಡ ಶೀಘ್ರವಾಗಿ ಬರಲು ಸಾಧ್ಯವಾಯಿತು. ಹಾಗೇನು? ಅದ್ಭುತ ಪಂಡಿತ ರಾಮಕೃಷ್ಣರೇ, ಅದ್ಭುತ. ಈ ಎಲ್ಲಾ ಶೀಘ್ರತೆಗಳ ನಡುವೆ ನೀವು ಇನ್ನೊಂದು ಕೆಲಸವನ್ನು ಶೀಘ್ರತೆಯಿಂದ ಮಾಡಿ. ಆದೇಶ ನೀಡಿ ಮಹಾರಾಜರೇ. ನೀವು ಶೀಘ್ರಾತಿ ಶೀಘ್ರ ಇಲ್ಲಿಂದ, ಅಂದರೆ ರಾಜಸಭೆಯಿಂದ ಪ್ರಸ್ಥಾನಿಸಿ. ಏನು ಅದು? ಪ್ರಸ್ಥಾನವೇ ಮಹಾರಾಜರೇ? ನನಗೆ ಪ್ರಸ್ಥಾನವೆಂದು ಕೇಳಿಸಿತು. ನನ್ನಿಂದ ಬಹುಶಃ ತಪ್ಪಾಗಿರಬಹುದು. ಇಲ್ಲ ಪಂಡಿತ ರಾಮಕೃಷ್ಣರೇ, ಯಾವುದೇ ತಪ್ಪಾಗಿಲ್ಲ. ನೀವು ಕೇಳಿರುವುದು ಸರಿಯಾಗಿಯೇ ಇದೆ. ನೀವು ಕೇಳಿದ್ದನ್ನ ಈಗ ಮಾಡಿ, ಪ್ರಸ್ಥಾನವನ್ನು ಮಾಡಿ ಪಂಡಿತ ರಾಮಕೃಷ್ಣರೇ. ಕ್ಷಮಿಸಿ ಮಹಾರಾಜರೇ, ನನಗೇನೂ ಅರ್ಥವಾಗುತ್ತಿಲ್ಲ. ನೀವು ಬೊಂಬೆ ಆಟವನ್ನು ನೋಡಿದ ನಂತರ ನನ್ನ ಮೇಲೆ ಕುಪಿತರಾಗಿದ್ದೀರಿ. ದಯವಿಟ್ಟು ನನಗೆ ಹೇಳಿ, ನನ್ನಿಂದ ಏನು ತಪ್ಪಾಗಿದೆ ಎಂದು. ಪಂಡಿತ ರಾಮಕೃಷ್ಣ, ನೀವೀಗ ಈ ಬೊಂಬೆಯಾಟದ ಬಗ್ಗೆ ಹೇಳುತ್ತಿದ್ದೀರಿ ಎಂದ ಮೇಲೆ ನಾವು ಒಂದು ಗೊಂಬೆಯಾಟವನ್ನು ನೋಡಿ ಅದನ್ನು ಸತ್ಯ ಎಂದು ಭ್ರಮಿಸುತ್ತಿದ್ದೀವಿ ಎಂದು ಹೇಳಬಯಸುವಿರೇ? ಇಲ್ಲ ಇಲ್ಲ ಮಹಾರಾಜರೇ, ನನ್ನ ಮಾತಿನ ಅರ್ಥ ಅದಲ್ಲ. ಮಾತಿನ ತಾತ್ಪರ್ಯವೆಂದರೆ ನಾವು ಆ ಕಥೆಯನ್ನು ಎಷ್ಟು ಲೀನವಾಗಿ ನೋಡಿದೆವೆಂದರೆ ಅದರಲ್ಲಿರುವ ಸಿಂಹವನ್ನು ನಾವು, ಗುರುಗಳನ್ನು ಆ ಕರಡಿ ಎಂದು ಹಾಗೂ ನಿಮ್ಮನ್ನು ವಾಚಾಳ ವಾನರನೆಂದುಕೊಂಡಿದ್ದೇವೆಂದೇ. ಇಲ್ಲ ಮಹಾರಾಜರೇ, ನಾನಂತೂ. ಪಂಡಿತ ರಾಮಕೃಷ್ಣರೇ, ನೀವು ಈ ಗೊಂಬೆಯಾಟದ ನೆಪವನ್ನು ಇಟ್ಟುಕೊಂಡು ನಮಗೆ ಏನು ಹೇಳ ಬಯಸುತ್ತಿದ್ದೀರಿ ಎಂದರೆ ನಾವು ಬಾಲಕರಂತೆ ಭ್ರಮಿಸಿದ್ದೇವೆಂದೇ? ಉತ್ತರ ನೀಡಿ ಪಂಡಿತ ರಾಮಕೃಷ್ಣರೇ. ಮಹಾರಾಜರೇ, ಪಂಡಿತ ರಾಮಕೃಷ್ಣರ ಬಾಗಿದ ತಲೆಯು ಹಾಗೂ ಅವರ ಈ ಮೌನ, ಮಹಾರಾಜರೇ, ನೀವು ಹೇಳುತ್ತಿರುವುದು ಸರಿಯಾಗಿದೆಯೆಂದೇ ಗೋಚರಿಸುತ್ತಿದೆ. ರಾಮಕೃಷ್ಣರ ಪ್ರಕಾರ ವಿಜಯನಗರವನ್ನು ಆಳುತ್ತಿರುವ ಸಾಮ್ರಾಟರ ಬೌದ್ಧಿಕ ಯೋಗ್ಯತೆಯು
ಒಬ್ಬ ಬಾಲಕನಿಗೆ ಸಮಾನ. ಅದು ಕೇವಲ ಒಂದು ಕಾಲ್ಪನಿಕ. ಪಂಡಿತ ರಾಮಕೃಷ್ಣರೇ, ನಾವು ಆದೇಶವನ್ನು ನೀಡಾಗಿದೆ, ನೀವದನ್ನು ಕೇಳಿಯೂ ಆಗಿದೆ. ಪ್ರಸ್ಥಾನವನ್ನು ಮಾಡಿ. ನಿಮ್ಮ ಆಜ್ಞೆಯಂತೆ. ಪಂಡಿತ ರಾಮಕೃಷ್ಣ, ನಿನ್ನ ಹಾಗೂ ಮಹಾರಾಜರ ವಿಶ್ವಾಸದ ಮಿತ್ರತ್ವವನ್ನು ನಾನು ಸಂದೇಹವೆಂಬ ಬೆಂಕಿಯಲ್ಲಿ ಹಾಕಿದೆ. ಅದರಲ್ಲಿ ಎಲ್ಲವೂ ಸುಟ್ಟು ಭಸ್ಮವಾಗುತ್ತದೆ. ಇನ್ನು ಮುಂದೆ ಇದರ ಪರಿಣಾಮ ಏನಾಗುತ್ತದೆಂದು ನೀನೇ ನೋಡುತ್ತಿರೋ. ಅಯ್ಯೋ, ನೀವಿಲ್ಲಿ? ಶಾರದಾ, ಒಬ್ಬ ವ್ಯಕ್ತಿ ಮೊದ್ಲಿಂದಾನೇ ಹೆದರ್ಕೊಂಡಿದ್ದಾಗ ಅವ್ರನ್ನ ನೋಡಿ ಮತ್ತೆ ಹೆದರ್ಕೊಂಬಾರ್ದು. ಅವ್ರಿಗೆ ಭಯ ಆಗತ್ತೆ. ಹೌದಾ? ಈಗ ನಮ್ಮೇಲೆ ಎಗರಾಡ್ತಾ ಇದ್ದೀರಾ? ಅಕಸ್ಮಾತ್ ಮನೆಗೆ ಬಂದು ನೀವು ನಮ್ಮನ್ನ ಹೆದರ್ಸ್ತಾ ಇದ್ದೀರಾ. ನಿಮ್ ಈ ಬಾಡೋಗಿರೋ ಮುಖ ನೋಡಿದ್ರೆ ನನಗೆ ಅನ್ನಿಸ್ತಿದೆ ರಾಜರು ನಿಮ್ಮನ್ನ ಆ ಸ್ಥಾನದಿಂದ ಹೊರಗಡೆ ಹಾಕ್ತಾರೆ ಅನ್ನೋ ಅನುಮಾನ ನಿಜಾನೇ ಆಗೋಯ್ತು ಅನ್ಸುತ್ತೆ. ಹೌದು. ಅಯ್ಯೋ, ಏನಪ್ಪ ಮತ್ತೇನಾ? ಏನೋ ಇದು ಮೊದಲನೇ ಬಾರಿ ಆದವನ್ ಹಂಗ್ ಕೂತಿದ್ದಾನೆ. ನನ್ಗೆ ಎಲ್ಲ ಗೊತ್ತಿದೆ. ಇವನ್ ಸಭೆಗೆ ತಡವಾಗಿ ಹೋಗಿರ್ಬೇಕು. ರಾಜ್ರು ಇವನ್ನ ಸಭೆಯಿಂದ ಹೊರಗೆ ಹಾಕಕ್ಕೆ ತಡ ಮಾಡಿರ್ಲಿಕ್ಕಿಲ್ಲ. ಇಲ್ಲ ಅಮ್ಮ, ನಾನಿವತ್ತು ಸಮಯಕ್ಕೆ ಸರಿಯಾಗೇ ಹೋಗಿದ್ದೆ ಆಸ್ಥಾನಕ್ಕೆ. ಇಲ್ಲ ಅಮ್ಮ, ಇವ್ರೇ ಯಾವ್ದೋ ತಾತಾಚಾರ್ಯನ ಒಂದ್ ಕಾರ್ಯದಲ್ಲಿ ತಲೆ ಹಾಕಕ್ ಹೋಗಿರ್ಬೇಕು. ಇಲ್ಲ. ಪ್ರಣಾಮಗಳು. ಮಹಾರಾಣಿ ತಿರುಮಲಾಂಬೆಯವರು ರಾಮಕೃಷ್ಣರ ಪುತ್ರರಿಗಾಗಿ ಈ ಲಾಡುಗಳನ್ನು ಕಳಿಸಿದ್ದಾರೆ. ಅಲೆ ವಾ, ಲಾಮುನ್ನ ಹೊಲಗಾಕಿಲೋದಕ್ಕೆ ಲಾದು ಕಳ್ಸಿದಲ್ಲ. ಒಳ್ಳೇದಾಯ್ತು. ಈ ಕಾಲನಕ್ಕೆ ಆಸ್ಥಾನದಿಂದ ಇನ್ಮೇಲಿಂದ 4-5 ಸಲಿಲ್ಲದ್ದು ಬರುತ್ತೆ. ಅಲ್ಲಿಟ್ಬಿಡಿ. ಲಾಡೂನಲ್ಲಿ ಗೋಡಂಬಿನೂ ಹಾಕಿದ್ದಾರೆ. ಹಾ ಅಮ್ಮ, ತಿನ್ನಿ. ಹೇ, ಇದ್ ನನಗೋಸ್ಕರ ಕಳ್ಸಿರೋದು. ಅಮ್ಮ ತಾಯಿ, ಸ್ವಲ್ಪನಾದ್ರೂ ನಾಚಿಕೆ ಇರ್ಲಿ. ನನ್ನನ್ನಿಲ್ಲಿ ರಾಜ್ಯದಿಂದ ಹೊರ ಹಾಕಿದ್ದಾರೆ. ನೀವು ನೋಡಿದ್ರೆ ಲಾಡು ಮಾಡೋ ಪದಾರ್ಥಗಳೆಲ್ಲ ಖಾಲಿ ಆಗೋಗುತ್ತೆ ಅನ್ನೋ ತರ ಕುತ್ಕೊಂಡು ತಿಂತಿದ್ದೀರಾ. ಮಹಾರಾಜರಿಗೆ ಮೊದ್ಲಿಂದಾನು ನಿನ್ ಮೇಲ್ ಕೋಪ ಇದೆ. ಅದ್ರಲ್ಲಿ ಅವ್ರು ಕಳ್ಸಿರೋ ಲಾಡು ಅಂದ್ರೆ ಅವರು ಪ್ರೀತಿಯಿಂದ ಕಳ್ಸಿರೋ ಲಾಡುನ ನಾವು ಇಷ್ಟಪಟ್ಟು ತಿಂದೆ ಹೋದ್ರೆ ಅವ್ರಿಗದು ಅವಮಾನ ಅನ್ಸದಿಲ್ವೇ? ಹೌದು. ಭಾಸ್ಕರಂಗ ಕಳ್ಸಿದ್ದಾರೆ. ನಿನಗೆ ಸ್ವಲ್ಪನಾದ್ರೂ ಆತ್ಮಸಮ್ಮಾನ ಇದೆಯೋ ಇಲ್ವೋ? ಈಗಷ್ಟೇ ಸಭೆಯಿಂದ ಹೊರಗೆ ಹಾಕಿದ್ದಾರೆ, ನಿನಗ್ ಲಾಡು ತಿನ್ಬೇಕಾ? ನಿನಗೆ ಆತ್ಮಸಮ್ಮಾನ ಇದೆಯಾ ಅಂತ ನನಗೆ ಅನುಮಾನ ಆಗ್ತಾ ಇದೆ. ತಿನ್ನಿ ತಿನ್ನಿ ತಿನ್ನಿ. ಮಾಡ್ಲೇಬೇಕು, ಏನಾದ್ರೂ ಒಂದು ಮಾಡ್ಲೇಬೇಕು. ನಮ್ ಕುಟುಂಬದ ಬಗ್ಗೆ ಏನೂ ಮಾಡೋದಕ್ಕಾಗ್ಲಿಲ್ಲ, ಆದ್ರೆ ಈ ವಿಷಯದಲ್ಲಿ ಏನಾದ್ರೂ ಒಂದು ಮಾಡ್ಲೇಬೇಕು. ಹಾ, ಸಂದೇಹವೇ ಸಂದೇಹವನ್ನು ಕೊನೆ ಮಾಡುತ್ತದೆ. ಈ ಬೊಂಬೆಯಾಟವನ್ನೇ ನಿಜವೆಂದು ನಂಬಿಕೊಂಡು ಮಹಾರಾಜರು ನನ್ನ ಮೇಲೆ ಸಂದೇಹ ಪಟ್ಟಿದ್ದಾರೆ. ಈಗ ನಾನು ಅದೇ ರೀತಿ ಒಂದು ಆಟವನ್ನು ರಚಿಸುವೆ. ಮಹಾರಾಜರ ಮೇಲೆ ಸಂದೇಹ ಬರುವಂತೆ ಮಾಡುವೆ. ರಾಮ, ಈಗ ನಿನ್ಗೆ ರಾಜರು ರಾಜ್ಯದಿಂದ ಹೊರಗೆ ಹಾಕಿರೋದು ಸಾಲ್ತಾ ಇಲ್ವಾ? ಮತ್ತೀಗ ಯಾಕೆ ಖಡ್ಗದ ಮೇಲೆ ಕಣ್ಮುಚ್ಕೊಂಡು ನಡೆಯೋ ಸಾಹಸ ಮಾಡ್ತಾ ಇದ್ಯಾ? ಹೇಳು ರಾಮ, ಯಾಕೆ? ಇಲ್ಲ ಬಂಧು, ನಾನೀ ಕೆಲಸ ಮಾಡದೆ ಮಹಾರಾಜರಿಗೆ ನನ್ನ ಮೇಲಿರುವ ಸಂದೇಹವನ್ನು ಅಳಿಸಲು ಸಾಧ್ಯವೇ ಇಲ್ಲ. ಏನಾದರೂ ಮಾಡಲೇಬೇಕು. ಆದ್ದರಿಂದ ನಾನು ಒಂದು ಪ್ರೇಮ ಪತ್ರವನ್ನು ಬರೆದೆ ನನ್ನ ರಕ್ಷಣೆಯನ್ನು ನಾನು ಮಾಡಿಕೊಳ್ಳಬೇಕು. ಯಾವ ಪ್ರೇಮ ಪತ್ರ ರಾಮ? ಮಹಾರಾಜರು ಬರೆದ ಪ್ರೇಮ ಪತ್ರ ಬಂಧು. ಆದರೆ ಯಾರಿಗೆ? ಒರಿಸ್ಸಾದ ರಾಜಕುಮಾರಿ ಜಗನ್ಮೋಹಿನಿಯವರಿಗೆ.